ವೆಲ್ಕಮ್ ಟು ಮಿನಿ ವ್ಲಾಗ್ ಗಾಯ್ಸ್. ಇವತ್ತು ಮಾರ್ನಿಂಗೆ ನಮ್ಮ ತಂಗಿ ಫೋನ್ ಮಾಡಿ ಯಾಕೋ ಮನೆ ಹತ್ರನೇ ಬಂದಿಲ್ಲ ಅಂತ ಕೇಳ್ತಿದ್ಲು. ಅದೇ ಹೊಸ್ದಾಗಿ ಮದುವೆ ಆಯ್ತಳ, ಅವಳೇ ಕರೆದಿದ್ಲು. ಸರಿ ಆಯಿತು, ಒಂದು ತಿಂಗಳ ಮೇಲೆ ಆಯಿತು ಅವ್ರು ಹೇಳ್ಕೊಂಡು. ಸರಿ ಯಾಕೋ ಬರಲೇ ಇಲ್ಲ ಅಂತ ಕೇಳ್ತಿದ್ಲು. ಸರಿ ಆಯಿತು, ಸಂಡೇ ಬೇರೆ ಇತ್ತಲ್ಲ, ಬಾರೋ ಅಂತ ಕರೀತಿದ್ಲು. ಸರಿ ಅಂತ ಹೋಗೋಣ ಅಂತ ನಾನು ನಮ್ಮಮ್ಮ ಹೋಗಿದ್ವಿ. ಸರಿ ಇವತ್ತು ಹೋಗಿದ್ವಿ, ಅವ್ರ ಮನೆ ಹತ್ರ ಫುಲ್ಲೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ಲು. ಸರಿ ಅಂತ ಅವ್ರ ಮನೆ ಹತ್ರ ಇವಾಗ ತಾನೇ ಹೊಸ್ದಾಗಿ ಹೇಳ್ಕೊಂಡಿರೋದು, ಮನೆಯಲ್ಲಿ ಇನ್ನು ಐಟಮ್ ಯಾವುದು ತೊಗೊಂಡಿಲ್ಲ ಅವರು ಸರಿಯಾಗಿ. ಸರಿ ಅಂತ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಹೊಡಿತಿತ್ತು. ಸರಿ ನಮ್ಮಮ್ಮ ಕೆಳಗಡೆ ಇದು ತಂದಿದ್ದೀನಿ ಬಕೆಟ್ ತೊಗೊಂಬಾರ ಮೇಲೆ ಅಂತಿದ್ರು. ಹೋಗಮ್ಮ ಅಂತ ಮರ್ತೋದೆ ನಾನು ಬೇರೆ. ಸರಿ ಇನ್ನೇನು ಎಲ್ಲ ಮನೆ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಚಿಕ್ಕದಾಗ ಒಂದು ದೇವ್ರ ಮನೆ ಇಕ್ಕವ್ರೆ. ಸರಿ ಅಂತ ನಮ್ಮ ತಂಗಿ ಚಾಪೆ ಹಾಕ್ತಿದ್ಲು, ಮಲ್ಕೊಳ್ಳೋ ಅಂತ. ಇಲ್ಲ ಕಣೆ ಅಂದ್ಬಿಟ್ಟು ಸರಿ ನಮ್ಮ ಚಿಕ್ಕಮ್ಮನೂ ಬರ್ತೀನಿ ಅಂತ ಹೇಳ್ತಿದ್ರು. ಸರಿ ನಮ್ಮ ಚಿಕ್ಕಮ್ಮನ ಕರ್ಕೊಂಬರಕ್ಕೆ ನಾನು ಹೋಗಿದ್ದೆ. ಸರಿ ಅಂತ ನಾನು ಎಲ್ಲ ಕೂತ್ಕೊಂಡಿದ್ವಿ, ಕಾಫಿ ಮಾಡ್ತೀನಿ ಅಂತ ಹೇಳ್ತಿದ್ಲು. ಸರಿ ಇದೇನು ಬಿಸ್ಕೆಟ್ ಕೊಟ್ಟವಳು, ಬಿಸ್ಕೆಟು ಏನೋ ಅದು ಸರಿಯಾಗಿ ಗೊತ್ತಾಯ್ತಿರ್ಲಿಲ್ಲ, ಸಖತ್ತಾಗಿತ್ತದೇನೋ. ಸರಿ ಮಾವಿನ ಹಣ್ಣು ಕೊಟ್ಲು, ಮಾವಿನ ಹಣ್ಣು ತಿಂದ್ವಿ. ಸರಿ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡವ್ರೆ ಅಂತ ಮಾತಾಡ್ತಿದ್ವಿ. ಚೆನ್ನಾಗಿ ಹಿಡ್ಕೊಂಡವಳು, ಕರೆಕ್ಟಾಗಿ ಜೋಡಿಸ್ಕೊಂಡ್ರಲ್ಲ ಅಂತ ನಮ್ಮ ಚಿಕ್ಕಮ್ಮ ನೋಡ್ತಿದ್ಲು. ನಮ್ಮ ಚಿಕ್ಕಮ್ಮ ಒಂಥರ ಖುಷಿ, ಎಲ್ಲ ನಮ್ಮ ಹಿಂಗಾಗೋದ್ಲು ನಮ್ಮ ಮಗಳು, ಎಷ್ಟು ಜಲ್ದಿ ದೊಡ್ಡವಳಾಗಿ ಮದುವೆ ಆಗೋದ್ಲು ಅಂತ ಅವ್ರಿಗೊಂಥರ ಖುಷಿ. ಸರಿ ಅಂತ ನಾನು ಆಮೇಲೆ ಹಂಗೆ ಗೋಬಿ ತೊಗೊಂಬಂದೆ ಎಲ್ಲರೂ ತಿನ್ನಲಿ ಅಂತ. ಸರಿ ನಾವು ಮನೆಗೆ ಬಂದ್ವಿ. ಇದು IPL ಮ್ಯಾಚ್ ಇತ್ತು, RCBದು. ಸರಿ ಅಂತ ನಾನು ನೋಡ್ಕೊಂಡಿದ್ದೆ, ನಮ್ಮಮ್ಮನ ಆ ಕಡೆ ಅಡುಗೆ ಮಾಡ್ಕೊಂಡು ನೋಡ್ತಿದ್ರು. ಸರಿ ಆಯಿತು ಅಂತ ನಾನು ಗ್ಯಾಪಲ್ಲಿ ಬ್ರೇಕ್ ಇತ್ತಲ್ಲ, ಸರಿ ಅಂತ ನಾನು ಸ್ವಲ್ಪ ವಾಕಿಂಗ್ ಹೋದೆ.